कृष्णाय यादवेन्द्राय ज्ञानमुद्राय योगिने नाथाय रुक्मणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजमं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरिः ओम। ಕೃಷ್ಣನಿಗೆ ದೇವೇಂದ್ರನು ಕ್ಷಮಾಪಣೆಯನ್ನು ಬೇಡಿ ಆ ನಂತರ ಒಂದು ದೊಡ್ಡ ರತ್ನದ ರಾಶಿಯನ್ನೇ ಏನು ಮಾಡಿದ, ಸಮರ್ಪಿಸಿದ. ಆಮೇಲಿಂದ ಎಲ್ಲ ತಿಳಿಯಾಯಿತು ಅಂತೇಳಿದರೆ, ಕ್ಷಮಾಪಣೆ ಕೇಳಿ ಆಯಿತು. ಭಗವಂತನಿಗೆ ದೇವೇಂದ್ರನ ಮೇಲೆ ಯಾವುದೇ ಸಿಟ್ಟಾಗಲಿ ಬೇಜಾರಾಗಲಿ ಏನೂ ಇಲ್ಲ, ಎಲ್ಲ ವಿಷಯ ತಿಳಿಯಾಗಿದೆ ಅಂತ ದೇವೇಂದ್ರನಿಗೆ ಯಾವಾಗ ಗೊತ್ತಾಯಿತೋ ಹಾಗೆ ಹೇಳಿದ ಭಗವಂತ, ಒಂದು ಕೆಲಸ ನಿಮ್ಮಿಂದ ಆಗಬೇಕು. ಏನಂತೇಳಿದರೆ, ನನ್ನ ಮಗ ಅರ್ಜುನ ಅಲ್ಲಿ ಮಹಾಭಾರತ ಯುದ್ಧದಲ್ಲಿ ಪಾಪ ಅವನಿಗೆ ಎಂತೇಳಿದರೆ ಭೀಮಸೇನ ಬಿಟ್ಟರೆ ಮತ್ತು ಅರ್ಜುನನೇ ಇರೋದು. ಆ ಅರ್ಜುನನ ರಕ್ಷಣೆ ಅವನು ಬಹಳ ಮುಖ್ಯವಾಗಿದ್ದಾನಲ್ಲಿ, ಶ್ರೇಷ್ಠ ಧನುರ್ಧರನಾಗಿ ಅವನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಭೀಮಸೇನನಿಗೆ ಜತೆಗೆ ಇದ್ದು ಅರ್ಜುನ ದೊಡ್ಡ ಮಹತ್ತರವಾದ ಸಾಧನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅವನ ರಕ್ಷಣೆಯ ಭಾರ ನೀವು ಹೊತ್ಕೊಳ್ಬೇಕು, ನೀವಲ್ಲದೆ ಇನ್ಯಾರಾಗೋದಿಲ್ಲ ಅಂತ ಬೇಡಿಕೊಂಡಾಗ ಭಗವಂತ ಹೇಳಿಬಿಡ್ತಾರೆ. ಅಂದರೆ ಪ್ರತಿಜ್ಞೆ ಮಾಡುವ ರೀತಿಯಲ್ಲಿ ಇಂದ್ರನಿಗೆ ಸಮಾಧಾನ ಹೇಳ್ತಾರೆ. ಏನಂತ ಹೇಳಿದರೆ, ತಾನು ಅವತಾರ ಮಾಡಿ ಇರುವಷ್ಟು ಸಮಯ ಕೂಡ ಭೂಮಿಯಲ್ಲಿ ಆ ಅರ್ಜುನನಿಗೆ ಏನೂ ಆಗುವುದಿಲ್ಲದ ಹಾಗೆ ನಾನು ನೋಡ್ಕೊಳ್ತೇನೆ, ಅವನಿಗೆ ಏನೂ ಆಗಲಿಕ್ಕಿಲ್ಲ ಅಂತೇಳಿದರೆ ಅವನ ರಕ್ಷಣೆಯ ಭಾರ ಪೂರ್ತಿ ನನ್ನ ಮೇಲೆ ಅಂತ ಹೇಳಿದಾಗ ಇಂದ್ರನಿಗೆ ಸಮಾಧಾನ ಆಗ್ತದೆ ಅನ್ನುವಂಥದ್ದು 135ನೇ ಶ್ಲೋಕ. ನೆಕ್ಸ್ಟ್ ಶ್ಲೋಕ ಬಯಲರೆ. ಶ್ರೀ ಗುರುಭ್ಯೋ ನಮಃ. ರಾಮಾರ್ಜುನಾರ್ಥಂ ವರಮಾಪ್ಯವಾಸವಃ ಪುನಃ ಪುನಶ್ಚಕ್ರಧರಂ ಪ್ರಣಮ್ಯ ಪ್ರಸನ್ನ ದೃಷ್ಟ್ಯಾ ಹರಿಣಾಭಿವೀಕ್ಷಿತೋ ಯಯೋ ಮಹಾಭಾಗವತ ಸ್ವಮಾಲಯಂ. 136ನೇ ಶ್ಲೋಕ. ಭಗವದ್ಭಕ್ತರಲ್ಲಿ ಅಗ್ರೇಸರನಾದ ಇಂದ್ರನಾದರೂ ಅರ್ಜುನನಾಗಿ ವರವನ್ನು ಹೊಂದಿ ಆ ಚಕ್ರಧಾರಿಯಾದ ಕೃಷ್ಣನನ್ನು ಮತ್ತು ನಮಸ್ಕರಿಸಿ ಕೃಷ್ಣನಿಂದ ಸಂತುಷ್ಟವಾದ ದೃಷ್ಟಿಯಿಂದ ಕಾಣಿಸಿಕೊಂಡವನಾಗಿ ತನ್ನ ಮಂದಿರದ ಕಡೆಗೆ ಹೊರಟು ಹೋದನು. ತಮ್ಮರ್ಜುನಾರ್ಥಂ ವರಮಾಪ್ಯ ವಾಸವಃ ಪುನಃ ಪುನಃ ಚಕ್ರಧರಂ ಪ್ರಣಮ್ಯ ಪುನಃ ಚಕ್ರಧರಂ ಪ್ರಣಮ್ಯ ಪ್ರಸನ್ನ ದೃಷ್ಟ್ಯಾ ಹರಿಣಾಭಿವೀಕ್ಷಿತೋ ಯಯೌ ಮಹಾಭಾಗವತಃ ಸ್ವಂ ಆಲಯಂ. ತಮ್ ಅರ್ಜುನಾರ್ಥಂ, ಇಂದ್ರನಿಗೆ ಯಾರ್ದು ಯೋಚನೆ? ಅರ್ಜುನನದ್ದೇ ಯೋಚನೆ. ಅರ್ಜುನನಿಗೆ ಆ ಅರ್ಜುನನನ್ನು ಅರ್ಜುನಾರ್ಥಂ, ಅರ್ಜುನನ ಉದ್ದೇಶದಿಂದ ಅರ್ಜುನಾರ್ಥಂ ವರಂ ಆಪ್ಯ, ಭಗವಂತನಿಂದ ವರವನ್ನು ಕೇಳಿ ಇಂದ್ರನಿಗೆ ಸಂತೋಷ ಆಗಿಬಿಟ್ಟಿದೆ. ತನ್ನ ಮಗನ ರಕ್ಷಣೆ ಭಗವಂತ ತಾನೇ ವಹಿಸಿಕೊಂಡಿದ್ದಾನೆ ಅಂತ ಬಹಳ ಖುಷಿ ಇಂದ್ರನಿಗೆ. ತಮ್ ಅರ್ಜುನಾರ್ಥಂ ವರಂ ಆಪ್ಯ, ವರವನ್ನು ಹೊಂದಿ ಯಾರಿಂದ? ಭಗವಂತನಿಂದ. ವಾಸವಃ, ಇಂದ್ರನು ಪುನಃ ಚಕ್ರಧರಂ ಪ್ರಣಮ್ಯ, ಎಷ್ಟು ಸಲ ನಮಸ್ಕಾರ ಮಾಡಿದರೂ ಸಾಲದು. ಯಾರಿಗೆ? ಭಗವಂತನಿಗೆ. ಪುನಃ ಚಕ್ರಧರಂ, ಚಕ್ರವನ್ನು ಧರಿಸಿರುವ. ಕೈಯಲ್ಲಿ ಚಕ್ರವನ್ನು ಧರಿಸಿದ್ಯಾರು? ಶ್ರೀಕೃಷ್ಣ. ಚಕ್ರಧರ ಅಂತೇಳಿದರೆ ಶ್ರೀಕೃಷ್ಣ. ಶ್ರೀಕೃಷ್ಣನನ್ನು ಮತ್ತೆ ಪುನಃ ಚಕ್ರಧರಂ ಪ್ರಣಮ್ಯ ಅಂತೇಳಿದರೆ, ನಮಗೆ ಏನಾದರೂ ಒಂದು ಇಷ್ಟ ಸಿದ್ಧಿ ಆದಾಗ ಭಗವಂತನ ಮೇಲೆ ಬಹಳ ನಮಗೆ ಸಂತೋಷ ಆಗ್ತದೆ. ಕೆಲವರಿಗೆ ಅದು ಆಗೋದಿಲ್ಲ, ಅದು ನಾನೇ ಮಾಡಿದ್ದು ಅಂತ ಹೇಳ್ತಾರೆ.
ಆದರೆ ಹೆಚ್ಚಿನವರಿಗೆಲ್ಲ ಆಗ್ತದೆ, ಅಯ್ಯೋ ಭಗವಂತನ ಕೃಪೆಯಿಂದ ನನ್ನ ಇದೊಂದು ಸಾಧನೆ ಆಯಿತು, ಇದೊಂದು ಆಯಿತು ಅಂತ. ಅಂದರೆ ಆ ಸಮಯದಲ್ಲಿ ನಾವು ಭಗವಂತನಿಗೆ ತುಂಬ ಪೂಜೆ, ಸ್ಮರಣೆ ಎಲ್ಲ ಮಾಡ್ತೇವೆ. ಅಂದರೆ ಅದು ಸಹ ಹೆಚ್ಚಿನವರು ಮಾಡ್ತಾರೆ ಅಂತಿಲ್ಲ. ಕೆಲಸ ಆಗಲಿಕ್ಕಿರುವಾಗ ಜಾಸ್ತಿ ಇದು ಮಾಡ್ತಾರೆ, ಕೆಲಸ ಆದಮೇಲೆ ಭಗವಂತನನ್ನು ಮರ್ತು ಬಿಡುವವರು ಸಹ ಇದ್ದಾರೆ, ಇಲ್ಲ ಅಂತಿಲ್ಲ. ಸೊ ಮಾಡಿದ್ದನ್ನು ತಾನೇ ಮಾಡಿದ್ದು ಅಂತ ಹೇಳಿಕೊಳ್ಳುವವರು ಇದ್ದಾರೆ, ಭಗವಂತಂದು ಏನಿಲ್ಲ ಇದು ನಂದೇ ಅಂತ. ಸೊ ಹೇಳಿಕೊಳ್ಳದಿದ್ದರೂ ಸಹ ಭಗವಂತನ ಸ್ಮರಣೆ, ನೆನಪು ಮರೆತು ಹೋಗುವಂಥದ್ದು ಕೆಲಸ ಆದಮೇಲೆ ಅದು ಸ್ವಲ್ಪ ಸಾಮಾನ್ಯವೇ ಆಗಿದೆ. ಆದರೆ ಇಂದ್ರ ಹಾಗೆ ಅಲ್ಲ. ಸೊ ಯಾವಾಗ ಭಗವಂತ ಈ ರೀತಿ ವರ ಕೊಟ್ಟನೋ, ಏನಂತ ಹೇಳಿದರೆ ತಾನು ಅವತಾರ ಮಾಡಿ ಭೂಮಿಯಲ್ಲಿ ಇರುವಷ್ಟು ತನಕ ಅರ್ಜುನನ ಒಂದು ಕೂದಲನ್ನು ಕೂಡ ಯಾರು ಕೊಂಕು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅರ್ಜುನನ ರಕ್ಷಣೆ ತಾನೇ ನೋಡಿಕೊಳ್ತೇನೆ ಅಂತ ಹೇಳಿದ ಏನು ಮಾತು ಇದೆಯೋ, ಎಂಥ ಮಾತದು. ಇಂದ್ರನಿಗೆ ಎಷ್ಟು ಸಂತೋಷ ಆಗಿದೆ, ನೆಮ್ಮದಿ ತೃಪ್ತಿ ಆಗಿದೆ ಅಂತ ಹೇಳಿದರೆ ಎಷ್ಟು ಸಲ ನಮಸ್ಕಾರ ಮಾಡಿದರೂ ಸಾಲದು. ಯಾರಿಗೆ? ಕೃಷ್ಣನಿಗೆ. ಅಯ್ಯೋ ಮತ್ತೆ ನಮಸ್ಕಾರ ಮಾಡ್ತಾನೆ ಅಂತೇಳಿದರೆ ಭಗವಂತ ಎಂಥ ಕೃಪಾ ಸಿಂಧು ಅಂತೇಳಿದರೆ, ಕೃಪಾಲು ಅಂತೇಳಿದರೆ ಎಷ್ಟು ಕೃಪೆ, ಭಗವಂತನ ಕೃಪೆ ನಮ್ಮ ಮೇಲೆ. ಎಷ್ಟು ತಪ್ಪು ಮಾಡ್ತೇವೆ. ಈಗ ಇಂದ್ರ ಇಷ್ಟು ದೊಡ್ಡ ತಪ್ಪು ಮಾಡಿದ, ಆದರೆ ಆ ತಪ್ಪನ್ನೇ ಒಂದು ಚೂರು ಗಮನ ಇಲ್ಲವೇ ಇಲ್ಲ, ಎಲ್ಲ ಅದನ್ನು ಮರ್ತಾಗಿದೆ ಭಗವಂತ. ಸೊ ಹಾಗಾದರೆ ನಾವು ಸಹ ಅಷ್ಟೇ, ಭಗವಂತನಿಗೆ ನಾವು ಮಾಡಿದ ತಪ್ಪನ್ನು ಭಗವಂತನ ಹತ್ರ ನಾವು ಕೇಳಿಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡು ಆಮೇಲಿಂದ ಭಗವಂತನನ್ನು ಸ್ಮರಣೆ ಮಾಡಿದರೆ ನಮ್ಮ ಮೇಲೆ ಕೂಡ ಭಗವಂತ ಹೀಗೆ ಕೃಪೆ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಬೋದು. ಅಂತೇಳಿದರೆ ಯಾರಿಗೆ? ಇಂದ್ರನನ್ನು ನೋಡಿ, ಇಂದ್ರ ಅಷ್ಟು ದೊಡ್ಡ ತಪ್ಪು ಮಾಡಿದರೂ ಅವನನ್ನು ಮನ್ನಿಸಿದ್ದಾನೆ. ಯಾಕಂತೇಳಿದರೆ ಇಂದ್ರನು ಭಗವಂತನ ದೊಡ್ಡ ಭಕ್ತ, ಮಹಾದೊಡ್ಡ ಸೇವಕ. ಸೊ ಆದ್ದರಿಂದ ಸೇವಕರನ್ನು, ಭಕ್ತರನ್ನು ಮಧ್ಯದಲ್ಲಿ ತಪ್ಪು ಮಾಡಿದರೂ ಕೂಡ ಭಗವಂತ ಬಿಟ್ಟು ಹಾಕುವುದಿಲ್ಲ, ರಕ್ಷಣೆ ಮಾಡ್ತಾ ಇರ್ತಾನೆ ಅಂತ ಒಂದು ಇದರಲ್ಲಿ ತಿಳಿದು ಬರುವಂಥದ್ದು. ಸೊ ಅರ್ಜುನಾರ್ಥಂ ವರಂ ಆಪ್ಯ ಕೇಶವ, ವರವನ್ನು ಬೇಡಿ ಆನಂತರ ಪುನಃ ಮತ್ತೆ ಚಕ್ರಧರಂ, ಚಕ್ರವನ್ನು ಧರಿಸಿದ ಶ್ರೀಕೃಷ್ಣನಿಗೆ ಪ್ರಣಮ್ಯ ನಮಸ್ಕಾರ ಮಾಡಿ ಆಮೇಲೆ ಏನು ಇಂದ್ರ ಎಷ್ಟು ನಮಸ್ಕಾರ ಮಾಡ್ತೀಯ ಅಂತ ಏನು ಕೇಳಲಿಲ್ಲ ಕೃಷ್ಣ. ಆದರೆ ಕೃಷ್ಣ ನೋಡುವಾಗ ಹಾಗೆ ಅನ್ನಿಸ್ತು ಇಂದ್ರನಿಗೆ. ಅಂದರೆ ದೇವರಿಗೆ ಕಾಣ್ತಾ ಇದೆ, ನಾನು ಎಷ್ಟು ನಮಸ್ಕಾರ ಮಾಡ್ತಾ ಇದ್ದೇನೆ, ಎಷ್ಟು ನನಗೆ ಸಂತೋಷ ಆಗಿದೆ, ಎಷ್ಟು ದೊಡ್ಡ ವರ ಕೊಟ್ಟಿದ್ದಾರೆ ದೇವರು ತನಗೆ ಅನ್ನುವಂಥದ್ದು. ಪ್ರಸನ್ನ ದೃಷ್ಟಿಯ ಹರಿಣ ಅಭಿವೀಕ್ಷಿತೋ, ಇಂದ್ರನ ಮೇಲೆ ಪ್ರಸನ್ನನಾದ ದೃಷ್ಟಿ. ಭಗವಂತ ಪ್ರಸನ್ನನಾದರೆ ಆ ದೃಷ್ಟಿ ಯಾರ ಮೇಲೆ ಬೀಳ್ತದೋ ಅವರಿಗೆ ಇನ್ನೇನು ಬೇಕು? ಏನೂ ಬೇಡ, ಎಲ್ಲವೂ ಆ ದೃಷ್ಟಿಯಲ್ಲಿದೆ. ಒಂದು ಚೂರು, ಒಂದು ಓರೆ ಕಣ್ಣಿನ ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ಸಾಕು. ಸೊ ನಮ್ಮ ಎಲ್ಲ ಏನು ಕಷ್ಟಗಳು ಪರಿಹಾರ ಆಗಿ, ಪಾಪಗಳು ಪರಿಹಾರ ಆಗಿ ನಾವು ಭಗವಂತನ ಸೇವೆಯಲ್ಲಿ ನಿರತರಾಗಿ ಬಿಡ್ತೇವೆ. ಸೊ ಪ್ರಸನ್ನ ದೃಷ್ಟಿಯ ಅಂತೇಳಿದರೆ ಪ್ರಸನ್ನ ದೃಷ್ಟಿಯಿಂದ ಹರಿಣ ಭಗವಂತನಿಂದ ಅಭಿವೀಕ್ಷಿತ, ಇಂದ್ರನು ವೀಕ್ಷಿತನಾಗಿದ್ದಾನೆ. ಅಂದರೆ ಭಗವಂತನ ಕೃಪಾ ತುಂಬಿದ ದೃಷ್ಟಿ ಇಂದ್ರನ ಮೇಲೆ ಬೀಳ್ತಾ ಇದೆ ಅಂತ ಇಂದ್ರನಿಗೆ ಗೊತ್ತಾದಾಗ ಭಗವಂತ ನನ್ನ ಮೇಲೆ ಎಷ್ಟು ಕೃಪಾಕರವಾಗಿ ನೋಡ್ತಾ ಇದ್ದಾನೆ ಅಂತೇಳಿದ ಹೃದಯ ತುಂಬಿ ಬಂದು ಇಂದ್ರನಿಗೆ ಆಮೇಲಿಂದ ಆಯಿತು ಭಗವಂತ ನಾನು ಹೊರಟು ಹೋಗ್ತೇನೆ ಇನ್ನು ಅಂತ ಹೇಳ್ಕೊಂಡು ಏನದು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ನಾವು ಹಾಗೇ ಇರಬೇಕು. ಭಗವಂತನಿಗೆ ನಮಗೆ ಏನು ನಮಗೆ ಕೊಟ್ಟದ್ದೆಲ್ಲನೂ ಭಗವಂತಂದೇ, ನಮ್ಮದು ಏನಿದೆ ಏನಿಲ್ಲ. ಸೊ ಹಾಗಿರುವಾಗ ಆ ಭಗವಂತನ ಮೇಲೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಅನ್ನುವಂಥದ್ದು. ಹೀಗೆ ತುಂಬ ಸಲ ಕೃತಜ್ಞತೆ ಹೇಳಿ, ತುಂಬ ಸಲ ನಮಸ್ಕಾರ ಮಾಡಿ, ಸೊ ಭಗವಂತನ ಕೃಪಾದೃಷ್ಟಿ ತನ್ನ ಮೇಲೆ ಸದಾ ಇದೆ ಅನ್ನುವಂಥದ್ದು. ಆ ಕೃಪಾದೃಷ್ಟಿಯನ್ನು ಕಣ್ಣಾರೆ ನೋಡಿ ಇಂದ್ರನು ಅಲ್ಲಿಂದ ಹೊರಟ ಮಹಾಭಾಗವತಃ. ಮಹಾಭಾಗವತ ಅಂತೇಳಿದ್ರೆ ಭಾಗವತ ಧರ್ಮದ ಪರಿಪಾಲನೆ ಮಾಡುವಂಥ ಅತ್ಯಂತ ದೊಡ್ಡ ಭಕ್ತ, ಅತ್ಯಂತ ದೊಡ್ಡ ಭಗವಂತನ ಸೇವಕ. ಅದಕ್ಕೋಸ್ಕರ ಅವನನ್ನು ದೇವಲೋಕದ ಒಡೆಯನಾಗಿ ಇಟ್ಟಿದ್ದಾರೆ. ದೇವೇಂದ್ರನು ದೇವಲೋಕದ ಒಡೆಯ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದರೆ, ಎಲ್ಲೋ ಒಂದೊಂದು ಕಡೆ ಏನೋ ಒಂದು ತಪ್ಪು ಮಾಡಿದರೂ ಅಂದರೆ ಮತ್ತೆ ಎಲ್ಲ ಸಮಯದಲ್ಲಿಯೂ ದೊಡ್ಡ ಭಗವಂತನ ಸೇವಕ ಇವನು
ಆದ್ದರಿಂದ ಮಹಾಭಾಗವತಃ ಸ್ವಂ ಆಲಯಂ, ತನ್ನ ಮನೆಗೆ ಹೊರಟು ಹೋದ. ತನ್ನ ಮನೆ ಅಂತ ಹೇಳಿದ್ರೆ ದೇವಲೋಕ. ಸೊ ತನ್ನ ಮನೆಗೆ ಇಂದ್ರನು ಹೊರಟು ಹೋದ. 136ನೇ ಶ್ಲೋಕ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅರ್ಜುನನ ಸಲುವಾಗಿ ತಂ ಅರ್ಜುನಾರ್ಥಂ, ಆ ವರವನ್ನು ಪಡೆದು ಇಂದ್ರನು ಶ್ರೀಕೃಷ್ಣನನ್ನು ಮತ್ತೆ ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಎಷ್ಟು ಸಲ ಮಾಡಿದರೂ ಅವನಿಗೆ ತೃಪ್ತಿ ಇಲ್ಲ. ಭಗವಂತ ಎಷ್ಟು ದೊಡ್ಡ ವರ ಕೊಟ್ಟಿದ್ದಾನೆ ನನಗೆ, ಇನ್ನೇನು ಅಂತ ತಿಳ್ಕೊಂಡು, ಅಂದರೆ ಇನ್ನು ಅರ್ಜುನನ ಯೋಚನೆ ಬಿಟ್ಟುಬಿಡ್ಬೋದು ಅಂತ. ಸೊ ಹೀಗೆ ಶ್ರೀಕೃಷ್ಣ ಅವನನ್ನು ಪ್ರಸನ್ನ ದೃಷ್ಟಿಯಿಂದ ನೋಡ್ತಾನೆ. ತನ್ನನ್ನು ಭಗವಂತ ಪ್ರಸನ್ನ ದೃಷ್ಟಿಯಿಂದ ನೋಡ್ತಾ ಇರುವುದನ್ನು ನೋಡಿ ಮತ್ತೆ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮಹಾಭಾಗವತನಾದ ಇಂದ್ರ ಸ್ವಂ ಆಲಯಂ ಯಯೌ, ತನ್ನ ಮನೆಗೆ ಹೊರಟು ಹೋದ. ಹೀಗೆ ಇಂದ್ರ ಅಷ್ಟು ದೊಡ್ಡ ಅಪರಾಧ ಮಾಡಿದರೂ ತನ್ನ ತಪ್ಪನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿದ. ಸೊ ಮಹಾಭಾಗವತರ ಸಾಲಿಗೆ ಸೇರಿದ ಇಂದ್ರ ಅಂತ ಹೇಳುವುದನ್ನು ನಾವು ತಿಳಿಯಬಹುದು ಅಂತ. ಅಲ್ಲಿಗೆ 136ನೇ ಶ್ಲೋಕ ಆಯಿತು. 137ನೇ ಶ್ಲೋಕ ಬಯಲಾರೆ. ಕೃಷ್ಣೋಪ್ಯನುಜ್ಞಾಪ್ಯ ಪುರಂದರಂ ಪುರೀಂ ನಿಜಾಂ ರಶನ್ನಭ್ಯಧಿಕಂ ವಿರೋಚತ ಕಿರೀಟಧಾರಿ ಚಲಕುಂಟಲೋಲ್ಲಸನ್ ಮುಖಾಂಬುಜ ಪೀತ ಪಟತ್ಸ ಕೌಸ್ತುಭಃ. 137ನೇ ಶ್ಲೋಕ. ಕಿರೀಟಧಾರಿಯಾದ ಚಂಚಲಗಳಾದ ಕುಂಡಲಗಳಿಂದ ಪ್ರಕಾಶಮಾನನಾದ ಮುಖ ಕಮಲವುಳ್ಳ ಹಳದಿಯಾದ ವಸ್ತ್ರವುಳ್ಳ ಕೌಸ್ತುಭಾಭರಣದಿಂದ ಸಹಿತನಾದ ಕೃಷ್ಣನಾದರೂ ಇಂದ್ರನನ್ನು ಆಜ್ಞಾಪಿಸಿ ತನ್ನ ಪಟ್ಟಣದ ಕಡೆಗೆ ಹೋಗತಕ್ಕವನಾಗಿ ಅತ್ಯಂತ ಪ್ರಕಾಶಿಸಿದಂತೆ. ಕೃಷ್ಣೋಪಿ ಅನುಜ್ಞಾಪ್ಯ ಪುರಂದರಂ ಪುರೀಂ ನಿಜಾಂ ವ್ರಜನ್ ಅಭ್ಯಧಿಕಂ ವ್ಯರೋಚತ ಕಿರೀಟಧಾರಿ ವರಕುಂಡಲೋಲ್ಲಸನ್ ಮುಖಾಂಬುಜಃ ಪೀತಪಟಃ ಸುಕೌಸ್ತುಭಃ. ಕೃಷ್ಣ ಅಂತ ಹೇಳಿದರೆ ಹೇಳ್ತಾರೆ, ಯಾವ ಕೃಷ್ಣ ಇದು ಅಂದರೆ ಕೃಷ್ಣ ಅಂತ ಹೇಳಿದ ಕೂಡಲೇ ನಮಗೆ ಏನೆಲ್ಲ ಯೋಚನೆ ಬರಬೇಕು ಅಂತ ಹೇಳ್ಕೊಂಡು ಮಧ್ವಾಚಾರ್ಯ ಹೇಳ್ತಾರೆ. ಕೃಷ್ಣ ಅಂತ ನಿಮಗೆ ಒಂದು ಶಬ್ದ ಕೇಳಿದರೆ ಸಾಕು. ಏನು ಕೃಷ್ಣ ಅಂದರೆ ಕಿರೀಟಧಾರಿ, ಕಿರೀಟವನ್ನು ಹೊತ್ತಿದ್ದಾನೆ ಕೃಷ್ಣ. ವರಕುಂಡಲೋಲ್ಲಸನ್, ವರ ಅಂದರೆ ಶ್ರೇಷ್ಠವಾದ ಅಥವಾ ಚಲ ಅಂತ ಹೇಳಿದರೆ ಅಲುಗಾಡುತ್ತಿರುವ. ಕುಂಡಲ ಉಲ್ಲಸನ್, ಕುಂಡಲೋಲ್ಲಸನ್ ಕರ್ಣಕುಂಡಲ ಎಂಥ ಹೊಳಿತಾ ಇದೆ. ಉಲ್ಲಸತ್, ಲಸತ್ ಅಂತೇಳಿದರೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವಂತಹ ಚಂಚಲವಾದ ಚಂಚಲವಾದ ಅಲುಗಾಡುತ್ತಿರುವ ಕುಂಡಲಗಳು ಯಾವುದು ಕಿವಿಯಲ್ಲಿ. ಕಿರೀಟಧಾರಿ ಮುಖಾಂಬುಜ, ಮುಖವೇ ಕಮಲದ ಹಾಗೆ ಅರಳಿದೆ ಭಗವಂತನದ್ದು ಮುಖಾಂಬುಜ. ಪೀತಪಟ, ಪೀತಾಂಬರವನ್ನು ಹುಟ್ಟಿದ್ದಾನೆ. ಆಮೇಲಿಂದ ಸುಕೌಸ್ತುಭ, ಕೌಸ್ತುಭ ಮಣಿಯನ್ನು ಧರಿಸಿದ್ದಾನೆ. ಇಂತಹ ಕೃಷ್ಣ. ಸೊ ಕೃಷ್ಣ ಅಂತೇಳಿದ ಕೂಡಲೇ ಇದಿಷ್ಟು ನೆನಪು ಬರಲೇಬೇಕು. ಕೃಷ್ಣ ಅಂತೇಳಿದರೆ ಅಂದರೆ ಭಗವಂತ. ಸೊ ಈ ರೀತಿ ಕಿರೀಟಧಾರಿ, ವರ ಅಥವಾ ಚಲ ಕುಂಡಲೋಲ್ಲಸನ್, ಮುಖಾಂಬುಜ ಪೀತಪಟ, ಪೀತ ಅಂದರೆ ಹಳದಿ ಬಣ್ಣದ ರೇಷ್ಮೆ ಇದನ್ನು ಯಾವುದು ಧೋತ್ರ ಅಲ್ವಾ? ಹೌದು. ಸೊ ಪಟ್ಟೆಯನ್ನು ಉಟ್ಟವನು ಪೀತಪಟ. ಪಟಹ ಅಂತ ಬಂದಿದ್ದೆ ಪಟ್ಟೆ ಅಂತ ನಾವು ಕನ್ನಡದಲ್ಲಿ ಹೇಳುವುದಿಲ್ಲ ಪಟ್ಟೆ. ಸೊ ಪಟ್ಟೆ ಅಂತ ಹೇಳಿದ್ರೆ ಪೀತಾಂಬರ ಪಟ್ಟೆ ಅಂತ ಹೇಳೋದು, ಅದು ಪಟಹ ಅಂತ ಸಂಸ್ಕೃತದಲ್ಲಿ ಪಟಹ ಅಂತ ಹೇಳೋದು ಅದಕ್ಕೆ. ಸೊ ಸುಕೌಸ್ತುಭ ಅಂಥ ಕೃಷ್ಣನನ್ನು ನಾವು ನೆನಪು ಮಾಡ್ಕೋಬೇಕು. ಕೃಷ್ಣ ಅಂತ ಹೇಳಿದ ಕೂಡಲೇ ಸೊ ಅಂಥ ಕೃಷ್ಣನು ಭಗವಂತನು ಅಪಿ ಅನುಜ್ಞಾಪ್ಯ ಪುರಂದರಂ, ಆಯಿತು ಇಂದ್ರ ಹೊರಟು ಹೋಗು. ಸೊ ಪರವಾಗಿಲ್ಲ ಅಂತ ಹೇಳ್ಕೊಂಡು ಸೊ ಇಂದ್ರ ನಾನೀಗ ಬರ್ತೇನೆ ಅಂತ ಹೇಳಿದ್ರೆ ಆಯಿತು ಅಂತ ಹೇಳ್ಕೊಂಡು ಭಗವಂತ ಇಂದ್ರನಿಗೆ ಅನುಜ್ಞೆ ಕೊಡ್ತಾನೆ. ಆಯಿತು ಹೋಗಿ ಬಾ ಅಂತ ಹೇಳ್ತಾನೆ. ಅನುಜ್ಞಾಪ್ಯ, ಅನುಜ್ಞೆ ಅನುಮತಿ ಕೊಟ್ಟು ಪುರಂದರಂ ಅಂದರೆ ಇಂದ್ರನನ್ನು ಹೋಗಲಿಕ್ಕೆ ಅನುಮತಿ ಕೊಟ್ಟು. ಪುರೀಂ ನಿಜಾಂ ಪುರೀಂ ಅಂದರೆ
ತನ್ನ ಮನೆಗೆ, ಇಂದ್ರ ತನ್ನ ಮನೆಗೆ ಹೊರಟು ಹೋದ, ಕೃಷ್ಣ ತನ್ನ ಮನೆಗೆ, ಅಂದರೆ ಅವನದು ದೇವಲೋಕ, ಕೃಷ್ಣ ಈಗ ಎಲ್ಲಿ ಬರಬೇಕು, ದ್ವಾರಕೆಗೆ ಬರಬೇಕು. ಸೊ ಪುರೀಂ ನಿಜಾಮ್ ಅಂದರೆ ತನ್ನ ಪುರಿ, ತನ್ನ ಪುರಿ ಅಂದರೆ ದ್ವಾರಕಾಪುರಿಯನ್ನು ಕುರಿತು ವ್ರಜನ್ ಹೊರಟು ನಿಂತಿದ್ದಾನೆ. ಸೊ ಅಭ್ಯಧಿಕಂ ಯರೋಜತ, ಅಭ್ಯಧಿಕಂ ಅಂತೇಳಿದರೆ ಅಧಿಕವಾಗಿ ಶೋಭಿಸಿದನು. ಸೊ ಮೊದಲೇ ಹೇಳಿಬಿಟ್ಟಿದ್ದಾರೆ, ಅಧಿಕವಾಗಿ ಶೋಭಿಸಿದನು ಅಂತ ಆಚಾರ್ಯರು ಹೇಳಿದರು ಅಂತೇಳಿದು. ಯಾವಾಗಲೂ ಶೋಭಿಸ್ತಾನೇ ಇರ್ತಾನೆ ಭಗವಂತ, ಈಗ ಇನ್ನೂ ಅಧಿಕವಾಗಿ ಶೋಭಿಸ್ತಾ ಇದ್ದಾನೆ. ಯಾಕಂದರೆ ನಮ್ಮ ಕಣ್ಣಿನಲ್ಲಿ ನಮಗೆ ಹಾಗೆ ಅನ್ನಿಸೋದು. ಯಾಕಂತೇಳಿದ್ರೆ ಹೋಗಿ ಅಲ್ಲಿ ನರಕಾಸುರನನ್ನು ವಧೆ ಮಾಡಿ ಆಯಿತು, ಅವನ ದುರ್ಗಮವಾದ 3 ದುರ್ಗಗಳನ್ನು ನೆಲಸಮ ಮಾಡಿ ಆಯಿತು, ಅಲ್ಲಿ ಅದಿತಿಯ ಕುಂಡಲಗಳನ್ನು ಅಪಹರಿಸಿ ತಗೊಂಡು ಹೋದದ್ದನ್ನು ವಾಪಸ್ಸು ಅದಿತಿಗೆ ತಂದು ಕೊಡುವಂಥದ್ದಾಯಿತು, ಅಲ್ಲಿ ನರಕಾಸುರನ ಮಗನಿಗೆ ಪಟ್ಟಾಭಿಷೇಕ ಮಾಡಿದ್ದಾಯಿತು. ಸೊ ಎಲ್ಲ ಕೆಲಸಗಳು, ಅಲ್ಲಿ ರತ್ನದ ರಾಶಿಯನ್ನೇ ಅಲ್ಲಿಂದ ಹಿಡ್ಕೊಂಡು ಬಂದದ್ದಾಯಿತು. 6,004 ದಂತದ ಆನೆಗಳನ್ನು ದ್ವಾರಕೆಗೆ ಕಳಿಸಿದ್ದಾಯಿತು, ರತ್ನದ ರಾಶಿಯನ್ನು ಮತ್ತೆ ದ್ವಾರಕೆಗೆ ಕಳಿಸಿದ್ದಾಯಿತು. ಅಲ್ಲಿಂದ ಇಲ್ಲಿ ಏನು ತನ್ನ ಭಾಮೆಗೆ, ಸತ್ಯಭಾಮೆಗೆ ಕೊಟ್ಟ ಏನದು ಮಾತು, ನಿನಗೆ ಪಾರಿಜಾತದ ವೃಕ್ಷವನ್ನೇ ಕೊಡ್ತೇನೆ, ದೇವಲೋಕದ ಪಾರಿಜಾತ ವೃಕ್ಷವನ್ನು ಕೊಡ್ತೇನೆ ಅಂತ ಹೇಳಿದ್ದು, ಅದನ್ನು ನಡೆಸಿಕೊಟ್ಟಾಯಿತು. ಸೊ ಎಲ್ಲ ದೇವೇಂದ್ರನಿಗೆ ಅವನ ತಪ್ಪಿನ ಅರಿವು ಮಾಡಿಕೊಟ್ಟು, ಸೊ ದೇವೇಂದ್ರನಿಗೆ ಅವನಿಗೆ ಏನು ಬೇಕು ಮಾತು ಅದನ್ನು ಕೊಟ್ಟಾಯಿತು. ಎಲ್ಲ ಆಗಿ, ಅಂದರೆ ಎಲ್ಲ ಕೆಲಸ, ಭಗವಂತನ ಕೆಲಸ ಯಾವುದಾದ್ರೂ ಆಗದೇ ಇರುವಂಥದ್ದು ಇದೆಯಾ ಅಂತ ಹೇಳಿದರೆ ಯಾವುದೂ ಇಲ್ಲ. ಆದರೂ ನಮಗೆ ಅನಿಸುವುದು, ಓ ಭಗವಂತ ಎಲ್ಲ ಕೆಲಸ ಮಾಡಿದ ಅಂತ. ಅಂದರೆ ಯಾವಾಗಲೂ ಕೆಲಸ ಮಾಡೋದಿಲ್ವ? ಭಗವಂತನ ಕೆಲಸ ಯಾವುದಾದ್ರೂ ಅದು ಆಗದೇ ಇರ್ತದ ಅಂತೇಳಿ, ಅದು ಭಗವಂತ ಅಂತ ಹೇಳುದು ಅದಕ್ಕೆ, ಅವನ ಕೆಲಸ ಯಾವುದು ಪೆಂಡಿಂಗ್ ಉಳಿಯುವುದಿಲ್ಲ ಅಂತ. ಅದಕ್ಕೆ ಭಗವಂತ ಅಂತ ಹೇಳೋದು. ವೀರ್ಯ ಅಂದರೆ ಅದೇ, ತಾನು ಯಾವ ಕೆಲಸ ಶುರು ಮಾಡ್ತಾನೋ ಆ ಕೆಲಸ ಪೂರ್ತಿ ಆಗಿಯೇ ಆಗ್ತದೆ. ಇಚ್ಛೆ ಮಾಡಿದರೆ ಸಾಕು, ಸೃಷ್ಟಿಯಾಗಿ ಬಿಡ್ತದೆ, ಬಾಕಿ ಕೆಲಸ ಏನು ಅಂತ ಭಗವಂತ. ಆದರೂ ನಾವೊಂದು ಹೇಳುವಂಥದ್ದು ಅಂತೇಳಿದರೆ ನಮಗೆ ಅನಿಸೋದು ಎಲ್ಲ ಕೆಲಸ ಆಯ್ತಲ್ಲ ಕೃಷ್ಣಂದು ಅಂಥೇಳಿ. ಅಧಿಕಂಬ್ಯ ರೋಚತ, ನಮ್ಮ ಒಂದು ಕಣ್ಣಿನಲ್ಲಿ ಕೃಷ್ಣನು ಅಧಿಕವಾಗಿ ಶೋಭಿಸಿದನು. ಯಾವಾಗಲೂ ಕಿರೀಟಧಾರಿಯೇ ಅವನು, ಯಾವಾಗಲೂ ಅವನ ಕರ್ಣಕುಂಡಲಗಳು ಅಲ್ಲಗಾಡ್ತಾನೇ ಇರ್ತವೆ, ಯಾವಾಗಲೂ ಅವನ ಮುಖ ಅನ್ನುವಂಥದ್ದು ಮುಖ ತಾವರೆ ಹಾಗೆ ಅರಳಿರ್ತದೆ, ಯಾವಾಗಲೂ ಪೀತಾಂಬರಧಾರಿಯೇ ಆಗಿರ್ತಾನೆ. ಅರೆ ಹುಟ್ಟುವಾಗಲೇ ಇನ್ನು ಮಗು ಹುಟ್ಟಿದಷ್ಟೇ ದೇವಕಿ ಮತ್ತು ವಸುದೇವರ ಮಗನಾಗಿ ಹುಟ್ಟಿ ಮೊದಲ ದರ್ಶನವನ್ನು ತಂದೆ ತಾಯಿಗೆ ಕೊಡುವಾಗಲೇ ಇದೆಲ್ಲವೂ ಇತ್ತು. ಅಂದರೆ ಕೌಸ್ತುಭ ಒಂದು ಇತ್ತೋ ಇಲ್ಲವೋ ಗೊತ್ತಿಲ್ಲ, ನಂತರ ಏನೋ ಬ್ರಹ್ಮದೇವರು ಕೊಟ್ಟದ್ದು ಅದೇನೋ ಒಂದೆಲ್ಲ ಕಥೆ ಎಲ್ಲ ಬರ್ತದೆ. ಸೊ ಹೀಗಿರುವಾಗ ಆಗಲೇ ಅವನು ಕಿರೀಟಧಾರಿಯಾಗಿದ್ದ, ಪೀತಪಟನಾಗಿದ್ದ, ಕುಂಡಲಗಳು ಅಲುಗಾಡ್ತಾ ಇದ್ದವು, ಮುಖಾಂಬುಜ ಅಂತೇಳಿದರೆ ಅವನ ಮುಖ ಆ ಅಂಬುಜಾಗೆ ಇತ್ತು, ಇನ್ನೂ ಅವನಿಗೆ ಕಾಲಿಗೆ ಗೆಜ್ಜೆ ಇತ್ತು, ಕೈಗೆ ಎಂಥದ್ದು ಯಾವುದು, ಸೊ ಎಲ್ಲ ಆಭರಣಗಳು ಸಮೇತನಾಗಿ ಹುಟ್ಟಿದ ಮಗು ಚತುರ್ಭುಜಧಾರಿಯಾಗಿ ಇದು ಕೊಟ್ಟದ್ದು, ದರ್ಶನ ಕೊಟ್ಟದ್ದು ಯಾರಿಗೆ? ವಸುದೇವನಿಗೆ ಮತ್ತು ದೇವಕಿಗೆ, ತಂದೆ ತಾಯಿಗೆ. ಅಂಥದ್ದಿರುವಾಗ ಹುಟ್ಟಿದ ಮಗುವಿಗೆ ಎಲ್ಲವೂ ಇತ್ತು ಅಂತ ಹೇಳುವಾಗ ಇನ್ನು ಬಾಕಿ ಸಮಯದಲ್ಲಿ ಇರದೇ ಇರ್ತದ. ಸೊ ಹಾಗಿರುವಾಗ ಆದರೂ ಏನಂತ ಹೇಳಿದರೆ ನಮಗೆ ಮರ್ತು ಹೋಗ್ತದೆ ಕೃಷ್ಣ ಅಂತ ಹೇಳಿದರೆ ಏನು ಅಂತ. ಎಷ್ಟೋ ಜನರಿಗೆ ಮರ್ತು ಹೋಗ್ತದೆ. ಅರೆ ಕೃಷ್ಣ ಅಂದರೆ ಮನುಷ್ಯ ಅಲ್ವಾ, ಭೂಲೋಕದಲ್ಲಿ ಹುಟ್ಟಿದವನಲ್ವಾ, ಅವನಿಗೆ ಯಾಕೆ ಕೈ ಮುಗಿಯುವುದು, ಅವನು ಯಾಕೆ ದೇವರು ಅಂತ ಎಷ್ಟೋ ಜನ ಮಂದಮತಿಗಳು, ದುಷ್ಟಬುದ್ಧಿಯವರು ಎಲ್ಲ ಕೇಳಿದ್ದುಂಟು. ಸೊ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನಾನು ಮನುಷ್ಯನಾಗಿ ಭೂಲೋಕದಲ್ಲಿ ಜನ್ಮ ಎತ್ತಿದ್ದೇನೆ ಅಂತೇಳಿ ಎಷ್ಟೋ ಜನರಿಗೆ ಅರ್ಥ ಆಗೋದಿಲ್ಲ. ನಾನು ಭಗವಂತ ಶ್ರೀಮನ್ನಾರಾಯಣನೇ ನಾನು ಅಂತ ಜನರಿಗೆ ಏನಂತ ಹೇಳಿದರೆ ಅಂತ ಅವರಿಗೆ ಕೆಟ್ಟದಾಗುವ ಕಾಲಕ್ಕೆ ಆ ಥರ ಅವರಿಗೆ ಯೋಚನೆ ಬರೋದು. ಅಂದರೆ ಮನುಷ್ಯ ಅಲ್ವಾ, ಅವನಿಗೆ ಯಾಕೆ ನಮಸ್ಕಾರ ಮಾಡೋದು, ಅವನು ಹೇಗೆ ದೇವರಾಗೋದು ಅಂತ ಹೇಳ್ಕೊಂಡು ಈ ರೀತಿಯೆಲ್ಲ. ಸೊ ಆದ್ದರಿಂದ ಮಧ್ವಾಚಾರ್ಯ ಹೇಳ್ತಾರೆ, ಕೃಷ್ಣ ಅಂತ ಹೇಳಿದರೆ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಈ ಚಿತ್ರ ಬರಬೇಕು. ಸೊ ಹಾಗೆ ಹೇಳಿ ಅಂಥ ಕೃಷ್ಣನು ಎಲ್ಲ ಕೆಲಸವನ್ನು ಮುಗಿಸಿ ಅಧಿಕಂಬ್ಯ ರೋಚತ, ದ್ವಾರಕೆಗೆ ಹೊರಟು ನಿಂತಿದ್ದಾನೆ. ಹೊರಟು ನಿಂತಿರುವಾಗ ಅಭ್ಯಧಿಕಂ ಬಹಳ ಜಾಸ್ತಿ
ವ್ಯರೋಚತ. ರೋಚತ ಅಂದರೆ ಪ್ರಕಾಶಿಸಿದನು. ವ್ಯರೋಚತ ಬಹಳ ಜಾಸ್ತಿ ಪ್ರಕಾಶಿಸಿದನು ನಮ್ಮ ಮನಸ್ಸಿನಲ್ಲಿ ಅಷ್ಟೇ. ಕೃಷ್ಣಂದು ಪ್ರಕಾಶ ಯಾವಾಗಲೂ ಒಂದೇ ಲೆಕ್ಕ. ನಮಗೆ ಹಾಗೆ ಅನಿಸೋದು, ಓ ಕೃಷ್ಣ ಬಹಳ ಜಾಸ್ತಿ ಈಗ ಪ್ರಕಾಶಿಸ್ತಾ ಇದ್ದಾನೆ, ಎಲ್ಲ ಕೆಲಸ ಆಗಿ ಈಗ ಹೊರಟಿದ್ದಾನೆ ದ್ವಾರಕೆಗೆ, ಮತ್ತೆ ಸತ್ಯಭಾಮೆಯ ಜೊತೆಗೆ ಅದನ್ನು ಪಾರಿಜಾತ ವೃಕ್ಷವನ್ನು ಹಿಡ್ಕೊಂಡು ಈಗ ಹೊರಡ್ತಾನೆ, ಗರುಡನನ್ನು ಏರ್ತಾನೆ, ಸೊ ಬಹಳ ಪ್ರಕಾಶಿಸ್ತಾ ಇದ್ದಾನೆ ಅಂತ ನಮ್ಮ ಮನಸ್ಸಿನಲ್ಲಿ ಆಗುವಂಥದ್ದನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. 137ನೇ ಶ್ಲೋಕ. ಶ್ರೀಕೃಷ್ಣನು ಇಂದ್ರನಿಗೆ ತನ್ನ ಪಟ್ಟಣಕ್ಕೆ ತೆರಳಲು ಅನುಮತಿ ನೀಡಿ ಕೃಷ್ಣ ಪುರಂದರಂ ಅಪಿ ಅನುಜ್ಞಾಪ್ಯ ತಾನು ತನ್ನ ದ್ವಾರಕಾಪುರಿಗೆ ತೆರಳಿದ. ಪುರೀಂ ನಿಜಾಂ. ನಿಜಾಂ ಅಂದರೆ ತನ್ನ ಪುರಿಗೆ ವ್ರಜನ್. ವ್ರಜನ್ ಅಂದರೆ ಹೋಗುವವನಾಗಿ. ಅವನು ಚಲಿಸುವ ಕರ್ಣಕುಂಡಲಗಳಿಂದ ಕಿರೀಟಧಾರಿಯಾಗಿ, ಹೊಳೆಯುವ ಮುಖಕಮಲವುಳ್ಳವನಾಗಿ, ಪೀತಾಂಬರಧಾರಿಯಾಗಿ, ಕೌಸ್ತುಭ ಧರಿಸಿದವನಾಗಿ ಶ್ರೀಕೃಷ್ಣ ಅಧಿಕಂ ವ್ಯರೋಚತ. ಅಭ್ಯಧಿಕಂ ಬಹಳವಾಗಿ ಶೋಭಿಸಿದ ಅನ್ನುವಂಥದ್ದು 137ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಮೇಲಾರೆ. ವಿರೋಚಮಾನಸ್ಯ ಸದಾ ಜಗತ್ಪ್ರಭೋಃ ನ ವೈ ವಿಶೇಷ ಕ್ವಚಿದಚ್ಯುತಸ್ಯ ತಥಾಪಿ ತಸ್ಮಾರಯಿತುಂ ವಚೋ ಭವೇತ್ ಅಪೇಕ್ಷೆ ಚಾಲ್ಪಜ್ಞಮತಿಂ ಪುರಾಣಗಂ. 138ನೇ ಶ್ಲೋಕ. ಯಾವಾಗಲೂ ಪ್ರಕಾಶಮಾನನಾದ ಜಗತ್ತಿಗೆ ಸ್ವಾಮಿಯಾದ ಆ ಕೃಷ್ಣನಿಗೆ ವಿಶೇಷವೆಂಬುದು ಎಲ್ಲಿಯೂ ಇಲ್ಲ. ಆದರೂ ಅದನ್ನು ಪ್ರತಿಪಥಕ್ಕೆ ತರುವುದಕ್ಕಾಗಿ ಮಂದಮತಿಗಳ ಬುದ್ಧಿಯನ್ನು ಅಪೇಕ್ಷಿಸಿ ಪುರಾಣಗಳಲ್ಲಿ ಅಂಥ ಮಾತು ಬರುವುದು. ವಿರೋಚಮಾನಸ್ಯ ಸದಾ ಜಗತ್ಪ್ರಭೋಃ ನ ಮೈ ವಿಶೇಷಃ ಕ್ವಚಿತ್ ಅಚ್ಯುತಸ್ಯ ತಥಾಪಿ ತತ್ಸ್ಮಾರಯಿತುಂ ವಚೋ ಭವೇತ್ ಅಪೇಕ್ಷ್ಯ ಚ ಅಲ್ಪಜ್ಞಮತಿಂ ಪುರಾಣಗಂ. ಅಪೇಕ್ಷ ವಚೋ ಭವೇತ್. ಭವೇತ್ ಅಂತ ತಗೊಂಡು ಕೂಡಲೇ ಇಲ್ಲಿ ದಪೇಕ್ಷ ಅಂತ ಹೇಳುವಂಥದ್ದು ದಾ ಹೊರಟೋಯ್ತು, ಅಪೇಕ್ಷ ಮಾತ್ರ ಉಳಿತು. ಅಪೇಕ್ಷ ಚ ಅಲ್ಪಜ್ಞಮತಿಂ ಪುರಾಣಗಂ. ವಿರೋಚಮಾನಸ್ಯ ಈ ರೀತಿ ವ್ಯರೋಚಯತ್ ಅಂತ ಬಂದಿದೆ ಅಲ್ವಾ. ವ್ಯರೋಚತ ಅಂತೇಳಿದರೆ ಬಹಳವಾಗಿ ಶೋಭಿಸಿದನು. ವಿರೋಚಮಾನಸ್ಯ ಅದೇ ಶಬ್ದ, ರೋಚಯತಿ ರೋಚತ. ಸೊ ವಿರೋಚಮಾನಸ್ಯ ಅಂತೇಳಿದರೆ ಅತ್ಯಂತ ಪ್ರಕಾಶಮಾನವಾಗಿ ಶೋಭಿಸುತ್ತಿರುವಂಥ ಕೃಷ್ಣನು ಸದಾ ಜಗತ್ಪ್ರಭೋಹೋ ಅಂದರೆ ಇದು ಏನಪ್ಪ, ಇವತ್ತೇನು ವಿಶೇಷ? ಸದಾ ಜಗತ್ಪ್ರಭೋಹೋ, ಯಾವಾಗಲೂ ಕೃಷ್ಣ ಹೀಗೆ ಶೋಭಿಸ್ತಾನೇ ಇರ್ತಾನಲ್ವಾ. ಸದಾ ಜಗತ್ಪ್ರಭೋಹೋ ನಮೈ ವಿಶೇಷ. ಏನು ವಿಶೇಷ ಇವತ್ತೇನು ವಿಶೇಷ? ಕ್ವಚಿತ್ ಅಚ್ಯುತಸ್ಯ ಅಂತೇಳಿದರೆ ಈ ಭಗವಂತನನ್ನು ಅಚ್ಯುತ, ಚ್ಯುತವೇ, ಏನು ಚ್ಯುತಿಯೂ ಇಲ್ಲ ಭಗವಂತನಿಗೆ. ಒಂದೇ ಥರ, ಅಯ್ಯೋ ಇವತ್ತು ಸ್ವಲ್ಪ ಕಡಿಮೆ, ಯಾವಾಗಲೂ ಇರ್ತದೆ ಜಾಸ್ತಿ, ಇವತ್ತು ಕಡಿಮೆ ಅಂತ. ಇವತ್ತು ಕಡಿಮೆ ಅಂತ ಇಲ್ಲವೇ ಇಲ್ಲ. ಅದಕ್ಕೆ ಮಧ್ವಾಚಾರ್ಯರು ಉಪಯೋಗಿಸ್ತಾರೆ ಶಬ್ದ ಅಚ್ಯುತ. ಅವನಿಗೆ ಇವತ್ತೊಂಚೂರು ಕಡಿಮೆ ಅಂತ ಹೇಳಲಿಕ್ಕೆ ಅವನ ಹೆಸರೇ ನೋಡಿ ಅಚ್ಯುತ. ಅವನಿಗೆ ಚ್ಯುತಿಯೇ ಇಲ್ಲ. ಸೊ ಚ್ಯುತಿಯೇ ಇಲ್ಲದ ಭಗವಂತನಿಗೆ ಇವತ್ತೇನು ಕಡಿಮೆ? ಇವತ್ತು ನಿನ್ನೆಯ ಹಾಗೇ ಶೋಭಿಸ್ತಾ ಇದ್ದಾನೆ, ಮೊನ್ನೆಯ ಹಾಗೇ ಶೋಭಿಸ್ತಾ ಇದ್ದಾನೆ, ಅದರ ಹಿಂದಿನ ದಿವಸದ ಹಾಗೇ ಶೋಭಿಸ್ತಾ ಇದ್ದಾನೆ ಅಂತ ಹೇಳಿದರೆ ಯಾವ ದಿವಸವೂ ಕಡಿಮೆ ಇಲ್ಲ. ಸೊ ಎಲ್ಲ ದಿವಸವೂ ಶೋಭಿಸ್ತಾನೆ ಇರ್ತಾನೆ. ಆದರೂ ತಥಾಪಿ ತತ್ ಸ್ಮಾರಯಿತುಂ, ಭಗವಂತ ಕೃಷ್ಣ ಭಗವಂತ ಅವನು ಶೋಭಿಸ್ತಾ ಇರ್ತಾನೆ, ಬಟ್ ನಿಮಗೆ ಕಾಣುವುದಿಲ್ಲಲ್ಲ, ಅದು ನಿಮ್ಮ ಸ್ಮರಣೆಗೆ ಬರುವುದಿಲ್ಲಲ್ಲ. ಅಯ್ಯೋ ಕೃಷ್ಣ ಕೃಷ್ಣ ಅಂತ ನಿಮಗೆ ಕೃಷ್ಣ ಅಂತ ಹೇಳುವಾಗ ಎಲ್ಲ ಇದು ಸ್ಮರಣೆಗೆ ಬರಬೇಕಲ್ವ. ಕೃಷ್ಣ ಅಂತ ಹೇಳಿದರೆ ಏನು? ದೇವರು ಅಂದರೆ ಮೊದಲು ಅವನ ಸ್ವರೂಪ ನೆನಪು ಬರಬೇಕು, ಆಮೇಲೆ ಅವನು ಮಾಡಿದ ಎಲ್ಲ ವಿಶೇಷ ಮಹಿಮೆಗಳು ಅದು ನೆನಪು ಬರಬೇಕು. ಸೊ ಇದು ಅಂದರೆ ದೇವರು ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ನೆನಪು ಬರೋದು ಏನು? ಭಾಗವತ ಧರ್ಮ ಅಂತ. ಭಾಗವತ ಅಂದ್ರೇನು?
ಎಲ್ಲ ಕೃಷ್ಣನ ಲೀಲೆಗಳೇ ಭಾಗವತ. ಭಾಗವತ ಅಂತೇಳಿದರೆ ಕೃಷ್ಣನ ಎಲ್ಲ ಸ್ವರೂಪದಿಂದ ಹಿಡಿದು ಕೃಷ್ಣ ಏನೆಲ್ಲ ಕೆಲಸ ಮಾಡಿದ ಅವನ ಜೀವನ ಚರಿತ್ರೆಯೇ ಅವನ ಮಹಿಮೆಗಳು. ಸೊ ಅವನ ಮಹಿಮೆಗಳೇ ಅವನ ಲೀಲೆಗಳು, ಅವನ ಲೀಲೆಗಳೇ ಅವನ ಕತೆ. ಸೊ ಅವನ ಕಥೆಯೇ ಭಾಗವತ. ಅಂದರೆ ಭಗವಂತ ಅಂತೇಳಿದರೆ ಏನಂತೇಳಿದರೆ ಭಗವಂತನ ಕಥೆಗಳನ್ನು, ಭಗವಂತನ ವಿಶೇಷಗಳನ್ನು ನಾವು ಸದಾ ಸ್ಮರಿಸ್ತಾ ಇದ್ದರೆ ಅದೇ ದೇವರನ್ನು ಸ್ಮರಿಸುವುದು ಅಂತ. ಸೊ ವಿರೋಚಮಾನಸ್ಯ ಸದಾ ಜಗತ್ಪ್ರಭೋ, ಜಗತ್ಪ್ರಭುವನ್ನು ಮೊದಲು ಅವನು ಜಗತ್ಪ್ರಭು ಅಂತ ಗೊತ್ತಾಗಬೇಕು ನಮಗೆ. ಜಗತ್ಪ್ರಭು ಅಂತೇಳಿದರೆ ಎಲ್ಲ ಲೋಕಗಳು ಕೂಡ ಭಗವಂತನೇ ಸೃಷ್ಟಿ ಮಾಡಿದ್ದು. ಆ ಲೋಕಗಳಲ್ಲಿರುವಂತಹ ಚರಾಚರ ವಸ್ತುಗಳು, ಜೀವ ಇರುವ ವಸ್ತುಗಳು, ಜೀವ ಇಲ್ಲದ ವಸ್ತುಗಳು. ಜೀವ ಇರುವ ವಸ್ತುಗಳಂದರೆ ಎಲ್ಲ ಥರದ ಪ್ರಾಣಿಗಳು. ಜೀವ ಇಲ್ಲದ ವಸ್ತುಗಳಂತೇಳಿದರೆ ನದಿ, ಪರ್ವತ, ಕಲ್ಲು, ಮಣ್ಣು, ಪ್ರತಿಯೊಂದು ಕೂಡ ಭಗವಂತನ ಸೃಷ್ಟಿ. ಸೊ ಜಗತ್ಪ್ರಭು ಈ ಇಡೀ ಜಗತ್ತು ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದ್ದು ಒಡೆಯ ಯಾರು? ಭಗವಂತ. ಅದನ್ನು ಸೃಷ್ಟಿ ಮಾಡಿದ್ದು ಮಾತ್ರವ, ಪಾಲನೆ ಮಾಡೋದು ಯಾರು? ಅವನೇ. ಆಮೇಲೆ ಸಮಯ ಆದ ಕೂಡಲೇ ಪ್ರಳಯ ಮಾಡೋದು ಯಾರು? ಅವನೇ. ಎಲ್ಲ ಸೃಷ್ಟಿ ಮಾಡಿದ್ದನ್ನು ಪಾಲನೆ ಮಾಡ್ತಾ ಮಾಡ್ತಾ ಎಲ್ಲವನ್ನೂ ನಿಯಮನ ಮಾಡೋದು, ಪ್ರೇರಣೆ ಕೊಡೋದು ಎಲ್ಲರಿಗೂ ಯಾರು? ಅವನೇ. ನಮಗೆ ಅಜ್ಞಾನ ಕೊಡೋದು, ನಮಗೆ ಸಂಸಾರದಲ್ಲಿ ನಮ್ಮನ್ನು ತೆಗೆದು ದೂಡಿದ್ದಾನೆ ಯಾರು? ಅವನೇ. ಆಮೇಲೆ ನಮಗೆ ಜ್ಞಾನ ಕೊಡೋದು ಅವನೇ. ಸೊ ನಮಗೆ ಮೋಕ್ಷ ಕೊಡೋದು ಅವನೇ. ಎಲ್ಲವೂ ಅವನೇ. ಅದಕ್ಕೆ ಹೆಸರು ಜಗತ್ಪ್ರಭು. ಸೊ ಜಗತ್ಪ್ರಭು ಅವನು ಸದಾ ವಿರೋಚಮಾನಸ್ಯ, ಅವನು ದಿನಾ ಶೋಭಿಸ್ತಾ ಇರ್ತಾನೆ. ನಮೈ ವಿಶೇಷ, ಏನು ವಿಶೇಷ ಇಲ್ಲ ಅದರಲ್ಲಿ. ಅವನು ಅಚ್ಯುತ, ನಿನ್ನೆಗಿಂತ ಇವತ್ತು ಕಡಿಮೆ ಆಗಲಿಕ್ಕೆ ಅವನ ಹೆಸರೇ ಅಚ್ಯುತ. ಅವನಿಗೆ ಏನೂ ಚ್ಯುತಿ ಆಗುವುದೇ ಇಲ್ಲ. ಸೊ ಯಾರಿಂದಲೂ ಯಾವ ಚ್ಯುತಿಯನ್ನು ಭಗವಂತನಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಅವನು ಅಚ್ಯುತ. ಕ್ವಚಿತ್ ಅಚ್ಯುತಸ್ಯ ನವೈ ವಿಶೇಷ, ಭಗವಂತನ ಯಾವುದೇ ವಿಶೇಷ ಇಲ್ಲ, ಅವನು ಸದಾ ಬೆಳಗ್ತಾ ಇರ್ತಾನೆ. ತಥಾಪಿ, ಆದರೂ ತತ್ ಸ್ಮಾರಯಿತು, ನಿಮ್ಮ ಸ್ಮರಣೆಯಲ್ಲಿ ಅದು ಇರಬೇಕಲ್ವಾ. ಅಂದರೆ ಅಯ್ಯೋ ಭಗವಂತ ಎಷ್ಟು ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾನೆ, ನಿಮ್ಮ ಸ್ಮರಣೆಗೆ ಬರಬೇಕು. ಅದಕ್ಕೋಸ್ಕರ ವಚೋ ಭವೇತ್, ಅದಕ್ಕೋಸ್ಕರ ಮಾತು ಬರುತ್ತೆ. ವಚೋ ಭವೇತ್, ಅಂತಹ ಮಾತುಗಳು ಬರ್ತದೆ. ಅಪೇಕ್ಷ್ಯ ಅಂದರೆ ಯಾರಿಗೋಸ್ಕರ ಈ ಮಾತುಗಳು ಬರ್ತದೆ ಅಂತ ಹೇಳಿದರೆ, ಚ ಅಲ್ಪಜ್ಞ ಮತಿಂ, ಅಲ್ಪ ಬುದ್ಧಿಯವರ ಮತಿಗೋಸ್ಕರ. ಅಲ್ಪಜ್ಞಾನಿಗಳ ಬುದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು, ಅಲ್ಪಜ್ಞರಿಗೆ ನೆನಪು ಬರುವುದಿಲ್ಲ. ನಾವೆಲ್ಲ ಮಂದಮತಿಗಳೇ, ನಾವೆಲ್ಲ ಅಲ್ಪಜ್ಞರೇ. ಸೊ ನಾವು ನಮ್ಮ ಬುದ್ಧಿಯಲ್ಲಿ ಬರುವುದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ ಪುರಾಣದಲ್ಲಿ. ಭಗವಂತನನ್ನು ಇದೇ ರೀತಿ ಇವತ್ತು ಬಹಳ ಪ್ರಕಾಶಿಸಿದ ಅಂತ ಅಲ್ಲಲ್ಲಿ ಹೇಳ್ತಾರೆ. ಭಗವಂತ ಅಂತ ಹೇಳಿದ ಕೂಡಲೇ ಮಧ್ವಾಚಾರ್ಯರು ಭಗವಂತನನ್ನು ವರ್ಣನೆ ಮಾಡಿಬಿಡ್ತಾರೆ. ಯಾಕೆ? ನಿಮಗೆ ಮರ್ತೋಗಬಾರ್ದು ಭಗವಂತ ಅಂತ ಹೇಳಿದರೆ, ಹೀಗೆ ಎಷ್ಟು ಲೀಲೆ ಮಾಡಿದವನು ಅವನು. ಅವನು 14 ಅಂದರೆ ಏನ್ರಿ ಪ್ರತಿದಿನ ಏನ್ರಿ ಅದು, ಅವನು ಭಗವಂತನ ಮಹಿಮೆನೇ ಹೇಳ್ತಾ ಇರ್ತಾರೆ ಅಂತ ಹೇಳಿದ್ರೆ ನಿಮಗೆ ಮರ್ತೋಗಬಾರದು ಅಂತ ಆಚಾರ್ಯರು ಅದನ್ನು ಹೇಳುವುದು. ವಚೋ ಭವೇತ್ ಏನಂದರೆ ಪುರಾಣಗಂ, ಪುರಾಣಗಳಲ್ಲಿ ಏನಂತ ಅಪೇಕ್ಷ ಚ ಅಲ್ಪಜ್ಞ ಮತಿಂ, ಜ್ಞಾನ ಅಂದರೆ ಜ್ಞಾನ, ಅಲ್ಪಜ್ಞಾನ ಬುದ್ಧಿ, ಮತಿಂ ಅಂದರೆ ಬುದ್ಧಿ, ಅಲ್ಪಜ್ಞಾನ ಅಲ್ಪ ಬುದ್ಧಿ ಇರುವಂಥ ನಮ್ಮಂತಹ ಮಂದಮತಿಗಳನ್ನು ಅಪೇಕ್ಷ್ಯ ಅಂದರೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಧ್ವಾಚಾರ್ಯರು ಹೇಳ್ತಾರೆ ಪುರಾಣಗಳಲ್ಲಿ ಕೂಡ ಇದೇ ರೀತಿ ಮಾತು ಬರ್ತದೆ. ಭಗವಂತನನ್ನು ಬಹಳ ಅವನ ವರ್ಣನೆ ಮಾಡ್ತಾರೆ. ಯಾಕೆ? ನಾವು ಪುರಾಣ ಓದುವವರಿಗೆ ನಮಗೆ ಮರಿಬಾರದು. ಅಯ್ಯೋ ಭಗವಂತ ಅಂತ ಹೇಳಿದರೆ ಆ ಭಗವಂತನ ಲೀಲೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ನಾವು ಅವನ ಕಥೆಯನ್ನು ಓದಬೇಕು. ಅಂದರೆ ಎಷ್ಟೆಲ್ಲ ಅಂತ ಹೇಳಿದ್ರೆ ಎಲ್ಲ ಆ ವರ್ಣನೆಗಳು ಮರೆತು ಹೋಗಬಾರ್ದು ನಮಗೆ ಅಂತೇಳಿ ಪುರಾಣದಲ್ಲಿ ಇಂಥ ಮಾತುಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. 138ನೇ ಶ್ಲೋಕಕ್ಕೆ ವಿರೋಚಮಾನಸ್ಯ ಸದಾ ಅಂದರೆ ಸದಾ ಒಂದೇ ತೆರನಾಗಿ
ಈ ಶೋಭಿಸ್ತಾ ಇರ್ತಾನೆ ಜಗದೊಡೆಯ ಶ್ರೀಕೃಷ್ಣ, ಅವ ಅಚ್ಯುತ ಅಂಥ ಶ್ರೀಹರಿಗೆ ಯಾವ ವಿಶೇಷವೂ ಸರ್ವಥಾ ಇಲ್ಲ. ನಮೈ ವಿಶೇಷ ಕ್ವಚಿತ್ ಅಚ್ಯುತಸ್ಯ, ಅಚ್ಯುತನಿಗೆ ಯಾವ ವಿಶೇಷಗಳು ಇಲ್ಲ, ಪ್ರತಿದಿನ ಬೆಳಗ್ತಾ ಇರ್ತಾನೆ ಭಗವಂತ. ಹಾಗಿದ್ದರೂ ತಥಾಪಿ ಅದನ್ನು ತಿಳಿಸಿಕೊಡಲೆಂದು ಮಂದಮತಿಗಳ ದೃಷ್ಟಿಯಿಂದ ಪುರಾಣಗಳಲ್ಲಿ ಇಂತಹ ಮಾತುಗಳು ಬರ್ತಾ ಇರ್ತವೆ. ನೋಡಿ, ನೀವು ಯಾರ ಚರಿತ್ರೆ ಕೇಳ್ತಾ ಇದ್ದೀರಿ? ಭಗವಂತನ ಚರಿತ್ರೆ ಕೇಳ್ತಾ ಇದ್ದೀರಿ. ಆ ಭಗವಂತನನ್ನು ಮನಸ್ಸಿನಲ್ಲಿ ಸರಿಯಾಗಿ ತುಂಬಿಸಿಕೊಂಡಿದ್ದೀರೋ? ಅವನು ಕಿರೀಟಧಾರಿಯಾಗಿದ್ದಾನೆ, ಪೀತಾಂಬರ ಹುಟ್ಟಿದ್ದಾನೆ, ಕಾಲ್ಗೆಜ್ಜೆ ಧರಿಸಿದ್ದಾನೆ, ಆಮೇಲೆ ಕಾಲಂದುಗೆ, ಆಮೇಲೆ ಇದು ಇಲ್ಲಿ ಯಾವುದು ಕೈಗೆ ಹಾಕುವಂಥದ್ದು ಯಾವುದು, ಸೊ ಅದನ್ನು ಧರಿಸಿದ್ದಾನೆ. ಆಮೇಲಿಂದ ಕೌಸ್ತುಭ ಧರಿಸಿದ್ದಾನೆ, ಆಮೇಲೆ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ದೇವಿಯನ್ನು ಧರಿಸಿದ್ದಾನೆ. ಎಲ್ಲ ಪ್ರತಿಯೊಂದು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ಭಗವಂತನ ಆ ಏನದು ಮಹಿಮೆಗಳು, ಭಗವಂತನ ಆ ವಿಶೇಷ ಸ್ವರೂಪ, ಅವನು ಜಗದೊಡೆಯ ಅನ್ನುವಂಥದ್ದು, ಅವನಿಗೆ ಚ್ಯುತಿಯೇ ಇಲ್ಲ ಅನ್ನುವಂಥದ್ದು, ಇದೆಲ್ಲ ನಮಗೆ ಮರಿಬಾರದು ಅಂತ ಹೇಳಿಬಿಟ್ಟು ನಮಗೆ ಆಗಾಗ್ಗೆ ನೆನಪು ಮಾಡಿಕೊಡ್ತಾರೆ ಆಚಾರ್ಯರು. ಅಂದರೆ ಪುರಾಣಗಳಲ್ಲಿ ಕೂಡ ಇದೇ ಥರ ಮಾಡ್ತಾರೆ. ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೇನೆ ಅಂತ ನಮ್ಮ ಗುರುಗಳು ಮಧ್ವಾಚಾರ್ಯರು ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ 138ನೇ ಶ್ಲೋಕದಲ್ಲಿ ಅಷ್ಟಕ್ಕೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ವಸ್ತು.